ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೆಎಸ್ಆರ್ಟಿಸಿ ತನ್ನ ಪ್ರಯಾಣಿಕರ ಅನುಕೂಲಕ್ಕಾಗಿ ಅಳವಡಿಸಿಕೊಂಡಿದೆ. ಇದರಿಂದ ಚಿಲ್ಲರೆ ಸಮಸ್ಯೆಯೂ ನಿವಾರಣೆಯಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನರು ಪ್ರಯಾಣ ಬೆಳೆಸುತ್ತಿದ್ದು, ಟಿಕೆಟ್ ವಿತರಣೆ ವೇಳೆ ಚಿಲ್ಲರೆ ಸಮಸ್ಯೆ ಸಾಮಾನ್ಯ. ಇದನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಯುಪಿಐ ಸ್ಕ್ಯಾನರ್ ವಿನೂತನ ಪ್ರಯತ್ನದ ಮೂಲಕ ಪ್ರಯಾಣಿಕರ ಸ್ನೇಹಿಯಾಗಿದ್ದು ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಚಿಲ್ಲರೆ ಸಮಸ್ಯೆ ಬಗೆಹರಿಸುವಂತಹ ಉದ್ದೇಶದಿಂದ ಯುಪಿಐ ಸ್ಕ್ಯಾನ್ ಮೂಲಕ ಟಿಕೆಟ್ ಹಣವನ್ನು ಪಾವತಿಸುವ ವ್ಯವಸ್ಥೆ ಕಲ್ಪಿಸಿದ್ದು, ರಾಜ್ಯಾದ್ಯಂತ ಈ ಸೇವೆ ಜಾರಿಯಲ್ಲಿದ್ದು, ಇದೀಗ ಗ್ರಾಮೀಣ ಪ್ರದೇಶಗಳಿಗೂ ವಿಸ್ತರಣೆಯಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ ಕಲ್ಪಿಸಿದ್ದು, ಪ್ರಯಾಣಿಕರಿಂದ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಪ್ರಯಾಣಿಕರು ತಮ್ಮ ಫೋನ್ ಪೇ ಇಲ್ಲವೇ ಗೂಗಲ್ ಪೇ ಮೂಲಕ ಹಣ ಪಾವತಿಸಿ ಟಿಕೆಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಇದರಿಂದ ದಿನನಿತ್ಯದ ಚಿಲ್ಲರೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು, ಪ್ರಯಾಣಿಕರು ಮತ್ತು ನಿರ್ವಾಹಕರಿಗೆ ಅನುಕೂಲವಾಗಿದೆ. ಪ್ರಯಾಣಿಕ ಪ್ರವೀಣ್ ತಮ್ಮ ಅನಿಸಿಕೆಯನ್ನ ವಿವರಿಸುತ್ತಾ, ಈ ಮೊದಲು ಟಿಕೆಟ್ ಪಡೆಯಲು ಚಿಲ್ಲರೆ ಹಣ ಇಲ್ಲದೆ ತೊಂದರೆಯಾಗ್ತಾ ಇತ್ತು. ಇದೀಗ ಯುಪಿಐ ವ್ಯವಸ್ಥೆ ಕಲ್ಪಿಸಿರೋದ್ರಿಂದ ಸಹಕಾರಿಯಾಗಿದೆ ಅಂತ ತಿಳಿಸಿದ್ರು. ಮೊದಲೆಲ್ಲ ಚೇಂಜ್ ಇಲ್ಲದೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಈಗ ಯುಪಿಐ ಬಂದ ತವಿಂದ ಯೂಸ್ ಆಗ್ತಾ ಇದೆ. ಇದು ತುಂಬ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಕೊಬೇಕಂತ ಕೇಳ್ಕೊತೀನಿ. ಮತ್ತೋರ್ವ ಪ್ರಯಾಣಿಕರಾದ ನಿಸರ್ಗ ಮಾತನಾಡಿ, ನಿತ್ಯ ಪ್ರಯಾಣ ಮಾಡುವ ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟು ಟಿಕೆಟ್ ಪಡೆಯುವುದು ಕಷ್ಟವಾಗಿತ್ತು. ಯುಪಿಐ ವ್ಯವಸ್ಥೆ ಕಲ್ಪಿಸಿರೋದ್ರಿಂದ ನಗದು ಮುಕ್ತ ಪ್ರಯಾಣಕ್ಕೆ ಸಹಕಾರಿಯಾಗಿದೆ ಎಂದರು. ಮಂಡ್ಯದಿಂದ ಕೊಪ್ಪಗೆ ಹೋಗ್ಬೇಕು ನಾವು, ಅದಕ್ಕೆ ಈಗ ಸ್ಕ್ಯಾನರ್ ಬಂದಿರೋದ್ರಿಂದ ನಮಗೇನೋ ಆಧಾರ್ ಕಾರ್ಡ್ ಇದೆ, ಸೊ ನಮ್ಗೆ ಈಸಿ ಆಗುತ್ತೆ. ಈಗ ಜೆಂಟ್ಸು ಸ್ಟೂಡೆಂಟ್ಸ್ ಏನಾದರೂ ಬಂದರೆ ಪಾಸ್ ಒಂದು ಕಡೆ ಅಲೋ ಇರಲ್ಲ. ಈಗ ಅಮೌಂಟ್ ತಂದಿರಲ್ಲ ಅಂತಂದರೆ ಸ್ಕ್ಯಾನರಿಂದ ನಮ್ಗೆ ಈಸಿ ಆಗುತ್ತೆ, ಸ್ಟೂಡೆಂಟ್ಸ್ಗಳಿಗೆ ಬೇಗ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ. ಸೊ ಡಿಜಿಟಲ್ ಚೇಂಜ್ ಎಲ್ಲ ಪ್ರಾಬ್ಲಮ್ ಇರುತ್ತೆ. ನಾವು ಸ್ಕ್ಯಾನರಿಂದ ನಾವು ಸ್ಕ್ಯಾನ್ ಮಾಡಿದ್ರೆ ಅನುಕೂಲಗಳಿರುತ್ತೆ. ನಿರ್ವಾಹಕ ಶ್ರೀನಿವಾಸ್ ಮಾತನಾಡಿ, ಈ ಮೊದಲು ಟಿಕೆಟ್ ನೀಡುವಾಗ ಚಿಲ್ಲರೆ ಸಮಸ್ಯೆ ಉಂಟಾಗ್ತಾ ಇದ್ದು, ಯುಪಿಐ ವ್ಯವಸ್ಥೆ ಕಲ್ಪಿಸಿರೋದ್ರಿಂದ ಅನುಕೂಲವಾಗಿದೆ ಅಂತ ತಿಳಿಸಿದರು. ಈ ಯುಪಿಎಸ್ ಬಂದಿರೋದ್ರಿಂದ ನಮಗೆ ಇಲ್ಲಿ ಚಿಲ್ಲರೆ ಸಮಸ್ಯೆ ನಿಗ್ತಾ ಇದೆ. ಅಲ್ಲದೆ ಪ್ರಯಾಣಿಕರು ಸುಧಾ ಚಿಲ್ಲರೆಗಳನ್ನ ತರದೇ ಬೇಕಾದ್ರೆ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡ್ಬೋದು. ಹಾಗಾಗಿ ಚಿಲ್ಲರೆ ಸಮಸ್ಯೆಯಿಂದ ಪರಿಪೂರ್ಣವಾಗಿದ್ದು ಒಂದು ನಮ್ಮ ಕೆಲಸ ಮಾಡೋಕ್ಕೆ ಯಾವುದೇ ಅಡೆತಡೆ ಇಲ್ಲದೇ ಕೆಲಸ ಮಾಡೋಕ್ಕೆ ನಮಗೆ ಸಹಕಾರಿಯಾಗಿದೆ. ಸಂಚಾರ ನಿಯಂತ್ರಕ ಚಂದ್ರು ಮಾತನಾಡಿ, ಮದ್ದೂರಿನಿಂದ ಹೊರಡುವ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ ಕಲ್ಪಿಸಿದ್ದು, ಗ್ರಾಹಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಹೆಚ್ಚಿನ ಜನ ಆನ್ಲೈನ್ ಮೂಲಕ ಹಣ ಪಾವತಿಸಿ ಟಿಕೆಟ್ ಪಡೆಯುತ್ತಿದ್ದಾರೆ ಅಂತ ತಿಳಿಸಿದರು. ಯುಪಿಐ ಆಗಿ ಒಂದು 15 ದಿನ ಆಗಿದೆ. ಎಫೆಕ್ಟಿವ್ ಬಂದು ಒಂದು 10 ಡೇಸಿಂದ ನಡೀತಾ ಇದೆ ಇಲ್ಲಿ ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ. ಆಗಿರೋದು ತುಂಬ ಒಳ್ಳೆಯದಾಗಿದೆ. ಯಾಕೆಂದರೆ ಚಿಲ್ಲರೆ ಸಮಸ್ಯೆ, ಪ್ರಯಾಣಿಕರು ಮಾತೆತ್ತು ಚೇಂಜ್ ಇಲ್ಲ, ನಿರ್ವಾಹಕರಿಗೂ ಒಂದು ಸ್ವಲ್ಪ ನಿರಾಳ ಆಗಿದೆ ಇದಾಗಿರೋದ್ರಿಂದ. ಹಂಗಾಗಿ ಒಂದು ಉತ್ತಮ ವ್ಯವಸ್ಥೆ ಅಂತ ಅನ್ಕೋತೀನಿ, ನಾನಂತ ಭಾವಿಸ್ತೀನಿ. ಒಟ್ಟಾರೆಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸಾದ ಡಿಜಿಟಲ್ ಭಾರತ ಹಾಗೂ ನಗದು ಮುಕ್ತ ವ್ಯವಹಾರಕ್ಕೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮುಂದಾಗಿದ್ದು, ಇದರಿಂದ ಪ್ರಯಾಣಿಕರು ಹಾಗೂ ನಿರ್ವಾಹಕರಿಗೆ ಅನುಕೂಲವಾಗಿದೆ.